ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಖೈದಿಗಳ ಕಳ್ಳಾಟದ ಬಗ್ಗೆ ಪಬ್ಲಿಕ್ ಟಿವಿ ಸಿಕ್ಕಾಪಟ್ಟೆ ಸುದ್ದಿ ಪ್ರಸಾರ ಮಾಡಿತ್ತು. ಅಲ್ಲಿ ಐಷಾರಾಮಿ ಜೀವನ, ರಾಜಾತಿಥ್ಯ ಎಲ್ಲ ನಡೆಯುತ್ತೆ ಅಂದ್ಬಿಟ್ಟು ಈಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಪಬ್ಲಿಕ್ ಟಿವಿ ನಿರಂತರ ವರದಿ ಬೆನ್ನಲ್ಲೇ ಐಷಾರಾಮಿ ಲೈಫ್ ಬಂದ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಜೈಲನ್ನೇ ರೆಸಾರ್ಟ್ ಮಾಡ್ಕೊಂಡಿದ್ರು ಖೈದಿಗಳು. ಈಗ ಅವ್ರಿಗೆಲ್ರಿಗೂ ಶಾಕ್. ಖೈದಿಗಳು ಬಳಸ್ತಾ ಇದ್ದ ನಿಷೇಧಿತ ವಸ್ತುಗಳೆಲ್ಲವೂ ವಶಕ್ಕೆ. ಅದೇನೋ ಗಾಂಜಾ, ಮೊಬೈಲು, ಮದ್ಯ ಎಲ್ಲವೂ ಕೂಡ ಇತ್ತು. ಎಲ್ಲ ಮೊಬೈಲ್, ಟಿ ವಿ, ಚೇರ್, ಬೆಡ್ಶೀಟ್, ಪಾತ್ರೆ, ಅಡುಗೆ ಸಾಮಗ್ರಿಗಳು, ಒಂಥರ ಅವ್ರದ್ದೇ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದ್ರು. ಲೋಡ್ಗಟ್ಟಲೆ ವಸ್ತುಗಳನ್ನು ಹೊರ ತಂದಿದ್ದಾರೆ ಆ ಸಿಬ್ಬಂದಿ. ಆ್ಯಕ್ಚುಲಿ ಇವೆಲ್ಲ ಕೊಡೋಂಗಿಲ್ಲ. ದರ್ಶನ್ನು ಒಂದು ಹಾಸಿಗೆ, ಒಂದು ಬೆಡ್ಶೀಟು, ಒಂದು ದಿಂಬು, ಒಂದು ಬಾಚಣಿಗೆ ಬೇಕು ಅಂತ ಕೋರ್ಟ್ಗೆ ಹೋಗಿದ್ರು. ಕೊಡಲ್ಲ ಅಂತ ಕಳಿಸಿದ್ರು. ಇವ್ರಿಗೆಲ್ಲ ಆ ಜೈಲೇ ಅಲ್ಲ ಅವ್ರಿಗೆ. ಆ ಥರ ಮೋಜು ಮಸ್ತಿ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಇದ್ದರು. ಈಗ ಪೊಲೀಸರು ಎಲ್ಲ ರೈಡ್ ಮಾಡಿ ಎಲ್ಲರನ್ನು ಕೂಡ ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಅಂದರೆ ಎಲ್ಲ ವಸ್ತುಗಳನ್ನ. ಓಕೆ, ಜೈಲನ್ನೇ 5 ಸ್ಟಾರ್ ಹೋಟೆಲ್ ಮಾಡಿಕೊಂಡಿದ್ರು ಈ ಖೈದಿಗಳು. ಟಿ ವಿ, ಕೂರೋದಕ್ಕೆ ಚೇರು, ಬೇಕಾದಂಥ ಬೆಡ್ಶೀಟು, ದಿಂಬು, 10 ಜೊತೆ ಬಟ್ಟೆ, ಅಡುಗೆ ಸಾಮಗ್ರಿ ಬಳಕೆ. ಖೈದಿಗಳಿಗೆ ರಾಜಾತಿಥ್ಯಕ್ಕೆ ಅವಕಾಶ ನೀಡಿದರು ಜೈಲು ಸಿಬ್ಬಂದಿ. ಆದರೆ ಖಡಕ್ ಅಧಿಕಾರಿಗಳಿಂದ ಜೈಲಿನ ಚಿತ್ರಣವೇ ಬದಲಾಗಿದೆ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಅಂತಲೇ ಅಲ್ಲ, ಎಲ್ಲ ಜೈಲುಗಳಲ್ಲೂ ಕೂಡ ಜಿಲ್ಲಾ ಇದರಲ್ಲಿ ಜೈಲುಗಳಲ್ಲಿ ಬದಲಾವಣೆ ತರ್ತಾ ಇದ್ದಾರೆ. ಅಲೋಕ್ ಕುಮಾರ್ ಅವರು DGP ಆದ ನಂತರ ಒಂದಷ್ಟು ಬದಲಾವಣೆಗಳು ಎಲ್ಲ ಕಡೆ ಆಗ್ತಾ ಇದೆ. ಬಟ್ ನೋಡಿ ಇವರು ಎಷ್ಟು ಐಷಾರಾಮಿ ಇದ್ದಾರೆ. ಒಂದು ಕಡೆ ದರ್ಶನ್ಗೆ ಏನೂ ಕೊಡಲ್ಲ ಅಂತಂದ್ಬಿಟ್ಟು ಕೋರ್ಟ್ ಕೂಡ ಅಷ್ಟೇ ಖಡಕ್ಕಾಗಿತ್ತು. ಜೈಲಧಿಕಾರಿಗಳು, ಸಿಬ್ಬಂದಿನೂ ಹಾಗೆ ಇದ್ದರು. ಉಳಿದವ್ರಿಗೆ ಏನು ಬೇಕೋ ಅದು. ಇವರು ಮನೆ, ಜೈಲೇ ಮನೆ. ಅವ್ರವ್ರ ಮನೆಯಲ್ಲಿ ಹೆಂಗಿರುತ್ತೆ ಹಂಗಿರ್ತಾಯಿದ್ರು. ಇಸ್ಪೀಟ್ ಆಡಿಕೊಂಡು, ಫೋನಲ್ಲಿ ಮಾತಾಡಿಕೊಂಡು, ಟಿ ವಿ ನೋಡಿಕೊಂಡು, ಒಳ್ಳೆ ಬೆಡ್ಶೀಟು, ಒಳ್ಳೆ ಹಾಸಿಗೆ ನೋಡಿ ಹೆಂಗೆ ಅಂತಂದ್ಬಿಟ್ಟು. ಈಗ ಸದ್ಯಕ್ಕೆ ಎಲ್ಲನೂ ಲೋಡ್ಗಟ್ಟಲೆ ವಸ್ತುಗಳನ್ನು ಹೊರಗೆ ತಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಂಡು. ಅಂಬರೀಷ್, ಈಗ ಏನೇನು ತಾವು ಕಂಡಂತೆ ಜೈಲಿಂದ ಏನೇನು ವಸ್ತುಗಳು ಹೊರಗೆ ಬಂತು, ಬಟ್ ಆ ಜೈಲಿನ ಸಿಬ್ಬಂದಿ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಅಂತಂದರೆ ಅವ್ರ ವಿರುದ್ಧ ಏನು ಕ್ರಮ ಇಲ್ವಾ? ಖಂಡಿತ ಅರುಣ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿತ್ತು. ಅದು ಪಬ್ಲಿಕ್ ಟಿವಿಲೂ ಸಹ ಸತತವಾಗಿ ವರದಿಯನ್ನ ಮಾಡ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಆ ಸುದ್ದಿಗಳ ರಾಜ್ಯ ಸರ್ಕಾರಕ್ಕೆ ಮನಗಟ್ಟು ಒಂದಷ್ಟು ಈ ಖಡಕ್ ಅಧಿಕಾರಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ನೇಮಿಸಲಾಗಿರುತ್ತದೆ. ಅದರಲ್ಲೂ IPS ಅಧಿಕಾರಿಯನ್ನ ಅಂಶು ಕುಮಾರ್ ಅನ್ನು ಸಹ ಒಂದು IAS ಅಧಿಕಾರಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ನೇಮಿಸಲಾಗಿದ್ದು. ಜೊತೆಗೆ DGP ಆದಂತ ಕಾರಾಗೃಹ DGP ಅಲೋಕ್ ಕುಮಾರ್ ಅನ್ನು ಸಹ ನೇಮಕ ಮಾಡಿದ್ರು. ನೇಮಕ ಮಾಡಿದ ನಂತರ ಸಂಪೂರ್ಣವಾಗಿ ಜೈಲಿನ ಚಿತ್ರಣ ಒಂದಿನಕ್ಕೆ ಬದಲಾಗ್ತಾ ಹೋಗ್ತಿದೆ. ಜೊತೆಗೆ ಜೈಲ್ ಒಳಗಡೆ ಏನು ನಡೀತಿತ್ತು, ಖೈದಿಗಳು ಬಳಸ್ತಿದ್ದಂತಹ ಹಾಸಿಗೆ ಇರ್ಬೋದು, ದಿಂಬುಗಳಿರ್ಬೋದು, ಅಥವಾ ಬಟ್ಟೆಗಳು 10ಕ್ಕೂ ಹೆಚ್ಚು ಜೊತೆಗಳು ಬಟ್ಟೆಗಳು ಇಟ್ಕೊಂಡಿದ್ರು. ಜೊತೆಗೆ ಅಲ್ಲಿ ಜಿಮ್ ಮಾಡೋದಕ್ಕೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಗಳನ್ನ ಇಟ್ಕೊಂಡು ಮೊಬೈಲ್ಗಳನ್ನ ಬಳಸ್ತಾ ಇದ್ರು. ಹಾಗಾಗಿ ಪದೇ ಪದೇ ದಾಳಿ ಮಾಡಿ ಸಂಪೂರ್ಣವಾಗಿ ಜೈಲಿನ ಒಳಗಡೆ ಹುಡುಕಾಟವನ್ನು ಪ್ರಾರಂಭ ಮಾಡಿದ್ರು. ಆ ನಂತರ ಸಿಕ್ಕಿದಂತಹ ಎಲ್ಲಾ ವಸ್ತುಗಳನ್ನು ಸೇಕರಣೆ ಮಾಡಿ ಈಗ ಜೈಲಿನ ಆವರಣದಲ್ಲಿ ಈಗ ಆಚೆ ಹಾಕಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಖಡಕ್ ಅಧಿಕಾರಿಗಳು ಬರ್ತಿದ್ದಂಗೆ ಅಲ್ಲಿ ಜೈಲಿನ ಒಳಗಡೆ ನಡೀತಿದ್ದಂತಹ ಅಕ್ರಮಗಳಿಗೆ ಬ್ರೇಕ್ ಬೀಳ್ತಾ ಹೋಗ್ತಾ ಇತ್ತು. ಜೊತೆಗೆ ದಿನೇ ಕಳೆದಂತೆ ಜೈಲಿನ ಒಳಗಡೆ ಯಾವುದೇ ವಸ್ತುಗಳು ಹೋಗದಂಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರು. ಜೊತೆಗೆ ಸಿಬ್ಬಂದಿಗೂ ಸಹ ಯಾರಾದ್ರೂ ಅವರಿಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದ್ರು. ಅದರಿಂದ ಒಂದಷ್ಟು ಕಂಟ್ರೋಲ್ಗೆ ಬರ್ತಾ ಇರುವಂತದ್ದು. ಜೊತೆಗೆ ಏನಾಗ್ತದೆ, ಜೈಲಿನ ಒಳಗಡೆ ಮೊನ್ನೆ ತಾನೇ CCB ಅವರು ಸಹ ಒಂದು ದಾಳಿ ಮಾಡ್ತಾರೆ. ಸಂಪೂರ್ಣವಾಗಿ ಜೈಲಿನ ಒಳಗಡೆ ಎಲ್ಲಾ ಕಡೆ ಬ್ಯಾರಕ್ಗಳಲ್ಲಿ ಅಥವಾ ಕಿಚನ್ ಇರ್ಬೋದು, ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ಮೊಬೈಲ್ ಇರೋದು ಅಥವಾ ನಿಷೇಧಿತ ವಸ್ತುಗಳು ಯಾವ್ದು ಸಹ ಪತ್ತೆ ಆಗಿಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಸಂಪೂರ್ಣವಾಗಿ ಈಗ ದಾಳಿ ಮಾಡೋದಕ್ಕಿಂತ ಸಂಪೂರ್ಣವಾಗಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಂದ್ರೆ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಗಳು ನಡೀತಿದ್ದು ಈಗ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಸಹ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೂ ಸಹ ಹಿರಿಯ ಅಧಿಕಾರಿಗಳು ಮುಂದಾಗಿರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅಂಬರೀಷ್, ಧನ್ಯವಾದ. ಆಯ್ತಪ್ಪ, ಅವರೇನೋ ಅವೆಲ್ಲ ಮಾಡಿದ್ರು, ಅವ್ರು ತಪ್ಪು ಮಾಡೇ ಜೈಲು ಸೇರಿರೋದು ಅದು ಬೇರೆ ವಿಚಾರ. ಬಟ್ ಇದನ್ನೆಲ್ಲ ಒದಗಿಸ್ಕೊಟ್ಟ ಸಿಬ್ಬಂದಿ, ಅವ್ರಿಗೇನು ಕ್ರಮ? ಅವ್ರ ವಿರುದ್ಧ ಏನು ಕ್ರಮ? ಸಸ್ಪೆಂಡ್ ಮಾಡಬೇಕು ಅವ್ರನ್ನ. ಆ ಎನ್ಕ್ವೈರಿ ಆಗಬೇಕು. ಎಲ್ರಿಗೂ ಒಂದೇ ಅಲ್ವಾ ನ್ಯಾಯ?
ಆ ಸಿಬ್ಬಂದಿ ಏನು ದುಡ್ಡು 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 ಅಂತಾರಂತ ಅಲ್ಲಿ ಹೋಗಿ ಬಂದವ್ರು ಹೇಳ್ತಾರಲ್ಲ, ಹಿಡಿದು ಮುಟ್ಟೋದಕ್ಕೆ ಹಂತವಾಗಿ ಪ್ರತಿಯೊಬ್ಬರಿಗೂ ಕೈ ಬಿಸಿ ಮಾಡಬೇಕು ಅಂತ. ಹಂಗೆ ಮಾಡೋದ್ರಿಂದನೇ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಅಂಥವ್ರ ವಿರುದ್ಧ ಏನು ಕ್ರಮ ಇಲ್ಲ, ಟ್ರಾನ್ಸ್ಫರ್ ಮಾಡಿ ಅವರೆಲ್ಲರನ್ನೂ ಬೇರೆ ಕಡೆಗೆ. ಆ ಥರ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಜೈಲಲ್ಲಿ ಒಂದು ಶಿಸ್ತು ಬರೋದಕ್ಕೆ ಸಾಧ್ಯ.